ಇತ್ತೀಚಿನ ದಿನಗಳಲ್ಲಿ ಕೆಲವು ಬೆಳವಣಿಗೆಗಳಾಗ್ತಿದೆ. ನನಗನ್ಸಿದ್ದು ಕರ್ನಾಟಕದಲ್ಲಿ ಮೋಸ್ಟ್ ಇನ್ಎಫಿಷಿಯಂಟ್ ಅಸಮರ್ಥ ವಿರೋಧ ಪಕ್ಷದ ನಾಯಕರು ಯಾರಾದರೂ ಇದ್ದರೆ ಅದು ಆರ್ ಅಶೋಕ್ರವರು. 1962ಗಿಂತ ಮುಂಚೆ ನಮಗೆ ಅಧಿಕೃತವಾಗಿ ವಿರೋಧ ಪಕ್ಷದ ನಾಯಕರು ಅಂತ ನಮ್ಮ ವಿಧಾನಸಭೆಯಲ್ಲಿ ಇರಲಿಲ್ಲ. ಮೊದಲ ಬಾರಿಗೆ ಶಿವಪ್ಪನವರು ಆಯ್ಕೆ ಆದರು, ನಂತರ ಸಿದ್ದವೀರಯ್ಯನವರು, ಮತ್ತು ದೇವೇಗೌಡ ಸಾಹೇಬರು, ಎಸ್.ಆರ್. ಬೊಮ್ಮಾಯಿ ಸಾಹೇಬರು, ಬಂಗಾರಪ್ಪ ಸಾಹೇಬರು ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಇವರೆಲ್ಲರೂ ವಿರೋಧ ಪಕ್ಷದ ನಾಯಕದ ಸ್ಥಾನವನ್ನು ಯಶಸ್ವಿಯಾಗಿ ನಿಭಾಯಿಸಿದವರು. ಆದರೆ ಮೋಸ್ಟ್ಲಿ BJP ಅವ್ರಿಗೆ ಗತಿ ಇರಲಿಲ್ಲ ಅನಿಸುತ್ತೆ. ಮೋಸ್ಟ್ಲಿ ಅಂಥ ನಾಯಕ ಇರಲಿಲ್ವೇನೋ ಅನಿಸುತ್ತೆ. ಆರ್ ಅಶೋಕ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಆರ್ ಅಶೋಕ್ ಅವ್ರಿಗೆ ನಾನು ಕೇಳಕ್ಕೆ ಬಯಸ್ತೀನಿ, ಸರ್, ನಮ್ಮ ಪಕ್ಷದ ಆಂತರಿಕ ವಿಚಾರ ನಾವು ಬಗೆಹರಿಸ್ಕೊತೀವಿ, ನಿಮಗೆ ಯಾಕೆ ಸರ್ ಅಷ್ಟು ತೆವಲು? ನಮ್ಮ ಪಕ್ಷದ ಆಂತರಿಕ ವಿಚಾರ, ನಮ್ಮ ವರಿಷ್ಠರಿದ್ದಾರೆ, ನಮ್ಮ ನಾಯಕರಿದ್ದಾರೆ, ಅದನ್ನು ಬಗೆಹರಿಸ್ಕೊತೀವಿ. ವಿರೋಧ ಪಕ್ಷದ ನಾಯಕರು ಇಶ್ಯೂಸ್ ಮೇಲೆ ಮಾತಾಡಬೇಕು. ನಿನ್ನೆ ಎಲ್ಲೋ ಮಾತಾಡ್ತಾರೆ, ಯಾರು ಅರ್ಜಿ ಕೊಟ್ಟಿದ್ರು ಇವರಿಗೆ ಹಾಲಿನ ದರ ಹೆಚ್ಚಿಸೋದಕ್ಕೆ ಅಂತ. ಅಲ್ಲ, ಮುಖ್ಯಮಂತ್ರಿ ಸ್ಥಾನದಲ್ಲಿರೋರು ಯಾರಾದರೂ ಅರ್ಜಿ ಕೊಡೋವರೆಗೂ ವೆಯ್ಟ್ ಮಾಡ್ತಾ ಕೂರ್ಬೇಕಾ? ಇವತ್ತು ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಹಾಲಿನ ಉತ್ಪಾದನೆ ಕಳೆದ ವರ್ಷಕ್ಕಿಂತ 15% ಹೆಚ್ಚಾಗಿದೆ. ನಾವು ರೈತರಿಗೆ ಹಾಲನ್ನು ವಾಪಸ್ ತಗೊಂಡೋಗಿ ಅಂತ ಹೇಳೋಕ್ಕಾಗಲ್ಲ. ಸೊ ಸ್ಟ್ರಾಟಜಿಕ್ ಡಿಸಿಷನ್ ಏನಾಗಿತ್ತು? ಓಕೆ, ಒಂದು 50 ml ಜಾಸ್ತಿ ಮಾಡಿ ಅದಕ್ಕೆ ತಕ್ಕಂತೆ ಒಂದು 2 ರೂಪಾಯಿ ಜಾಸ್ತಿ ಮಾಡೋಣ ಅಂತಷ್ಟೇ. ಸೊ ಅದರಲ್ಲೊಂದು ಲಾಜಿಕ್ನ ತಾವು ಗಮನಿಸಲಿಲ್ಲ. ಯಾಕೆಂದರೆ ಕೋಲಾರ ಚಿಕ್ಕಬಳ್ಳಾಪುರದ ರೈತರ ಕಷ್ಟ ನಿಮಗೆಲ್ಲ ಅರ್ಥ ಆಗಬೇಕು ಆರ್ ಅಶೋಕ್ರವ್ರೆ.